ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾಡಿದ್ದ ಆರೋಪ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಕುರಿತು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ರವರ ಅನುದಾನ ಹಾಗೂ ನರೇಗಾ ಯೋಜನೆಯಲ್ಲಿ ಮಾಡುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಬಳಿಯೇ ಶಾಸಕ ಶರತ್ ಬಚ್ಚೇಗೌಡರನ್ನು ಕರೆಸಿ ಕಾಂಗ್ರೆಸ್ ಕಾರ್ಯಕರ್ತರು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಬಿಜೆಪಿ ಕಾರ್ಯಕರ್ತರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ ಸರ್, ಇದು ಅನ್ನಪೂರ್ಣ ಅಕ್ಷರ ದಾಸೋಹ ಅಡುಗೆ ಮನೆ. ಇದು ಸರ್ಕಾರದಿಂದ ಬಂದಿರೋದು 60,000 ರೂಪಾಯಿ, ಬೇರೆ 60,000 ರೂಪಾಯಿ. ಕೈನಿಂದ 1.5 ಲಕ್ಷ ರೂಪಾಯಿ ನಾನು ಹಾಕಿರೋದು. ಕೈನಿಂದ ನಾನು 1.5 ಲಕ್ಷ ಹಾಕಿ ನಾನು ಇದು ಶಾಶ್ವತವಾದ ಕೆಲಸ. ಇದು ನಾನು ಮಾಡಿಕೊಟ್ಟಿರೋದು. ಬೇರೆ ಸರ್ಕಾರದಲ್ಲಿ 60,000 ರೂಪಾಯಿ ದಾಖಲೆ ಐತೆ. ಬೇಕಾದರೆ ದಾಖಲೆ ಕೂಡ ಅವ್ರ ಹತ್ರ ಇರ್ತದೆ, ದಾಖಲೆ ಕೂಡ ತಗೊಂಡ್ಬರ್ದು ಮಾಡಿರೋದು. ಅಲ್ಲಿಂದ ಹಿಡಿದು ಇಲ್ಲಿ ನಮ್ಮ ಕುಂಬಳಹಳ್ಳಿ ಮುಖ್ಯ ರಸ್ತೆಯಿಂದ ಹಿಡಿದು ಹೊಸಕೋಟೆ ಅಲ್ಲಿವರೆಗೂ ಇದು ನಾವು ನಮ್ಮ ಸದಸ್ಯರು ಎಲ್ಲ ಸೇರಿ ಮಾಡಿರೋದು. ಇವ್ರು ಬಂದ್ಬಿಟ್ಟು ನೆನ್ನೆ ಪ್ರೆಸ್ ಮೀಟಲ್ಲಿ MTV ಮಾಡಿರೋದು ಅಂತ ಹೇಳ್ತಾರೆ. MTV 1,60,000 ಕೊಟ್ಟವ್ರೆ. ಪೈಪ್ಗಳಿಗೆ ಮಾತ್ರ ಕೊಟ್ಟಿರೋದು. ಅಲ್ಲಿ ಚಂದ ವಸೂಲು ಮಾಡಿ ಆಮೇಲೆ ನಮ್ಮ ಕೈನಿಂದ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಖರ್ಚು ಮಾಡಿರೋದು. ಈಗ ಅದರಲ್ಲಿ 1,60,000 MTV ಕೊಟ್ಟವ್ರೆ. ಇನ್ನು ಮಿಕ್ಕಿದ್ದು ನಾವು ಹಾಕಿರೋದು, ಊರಿನಲ್ಲಿ ಹಾಕಿರೋದು. ಅದನ್ನು ಬಂದ್ಬಿಟ್ಟು ನೆನ್ನೆ ಹೇಳಿಕೆ ಕೊಡ್ತಾವ್ರೆ. ಏನಂತ ಹೇಳ್ತಾರೆ, ನಾವು ಎಲ್ಲ ಪೂರ್ತಿ MTV ಕೊಟ್ಟಿರೋದು, ನಾವು ಮಾಡಿರೋದು ಅಂತ ಹೇಳ್ತಾವ್ರೆ. ಇದು ಅವ್ರು ಏನು ಹೇಳಿದ್ರು, ನಿನ್ನೆ ಎಲ್ಲ ಕನ್ಫ್ಯೂಸ್ ಮಾಡ್ತಾವ್ರೆ, ಎಲ್ಲ ದಿಕ್ ತಪ್ಪಿಸವ್ರೆ ಅಂತ ಹೇಳಿದ್ರು. ದಿಕ್ ತಪ್ಪಿಸೋದು ಅವರು ಯಾರೋ ಮಿಸ್ಟರ್ ಶಿವಕುಮಾರ್, ಅವ್ರು ಯಾರೋ ಇನ್ನೊಬ್ರು ಮಂಜುನಾಥ್ ಅಂತ ಪಂಚಾಯತಿ ಮೆಂಬರ್. ದಿಕ್ ತಪ್ಪಿಸೋದು ಅವರು, ನಾವಲ್ಲ. ಏನೇ ಹೇಳಿಕೆ ಕೊಟ್ಟರು ಕರೆಕ್ಟಾಗಿ ದಾಖಲೆ ಇರಬೇಕು. ಮುಂದೆ ನಾವು ಮಾಡಿರೋದು ನಾವು ಇಲ್ದಿದ್ರೂ ಈ ಚರಂಡಿ ಇರ್ತದೆ ಊರಲ್ಲಿ. ಈ ಚರಂಡಿ ಇರ್ತದೆ, ನಾವು ಇಲ್ದಿದ್ರೂ ಈ ಚರಂಡಿ ಇರ್ತದೆ. ನೋಡಿ ಸರ್, ಇದು ಬಂದು ಇದು ಆಳ ಇತ್ತು. ಸುಮಾರು ಒಂದು 10 ಅಡಿ ಆಳ ಇತ್ತು. 15 ಅಡಿ ಆಳದಿಂದ ನಾವು ಪಿಲ್ಲರ್ಗಳು ಹಾಕೊಂಡ್ಬಂದು ಈ ಕಟ್ಟಡ ನಾವು ಇವ್ರ ಹತ್ರ ಎಲ್ಲ ಹೋಗಿ ಇದನ್ನ ನಮ್ಗೆ ಕಟ್ಟಡ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು, ಇದು ಆಕ್ಚುಲಿ ಬಂದು ಗುಂತೋಪು. ಈ ಗುಂತೋಪಲ್ಲಿ ಕೊಡಲ್ಲ. ಆದ್ರೂ ನಾವು ಗಲಾಟೆ ಮಾಡಿ ಹೋಗಿ ಇಒ CO ಇದು ಗ್ರಾಮಾಂತರ ಜಿಲ್ಲೆ ಇವರು ಜಿಲ್ಲಾಧಿಕಾರಿಗಳ ಹತ್ರ ಇದು ಮಾಡ್ಕೊಂಡು ಬಂದು, ನಾನು ಮತ್ತೆ ನಮ್ಮ ಇವರೆಲ್ಲ ಕರ್ಕೊಂಡು ಹೋಗಿ ಇದನ್ನ ಆಳ ಇದನ್ನು ಮುಚ್ಚಿ ಅಲ್ಲಿಂದ 15 ಅಡಿ ಆಳ ಪಿಲ್ಲರ್ ಹಾಕೊಂಡು ಬಂದು ಕಟ್ಟಿರೋದು. ಕೆಳಗಡೆ ಹೋಟೆಲ್ಗೆಲ್ಲ ಸಮೇತ ಹೋಯಿತು. ಆಮೇಲೆ ಈ ಕಟ್ಟ ಎಲ್ಲ ಸುಣ್ಣ ಹೊಡೆದಿದ್ದೀರಿ. ಆಮೇಲೆ ಮಿನಿಸ್ಟ್ರು ಒತ್ತಡದಿಂದ ಹೇಳ್ತೀನಿ, ಮೊನ್ನೆ ಮಿನಿಸ್ಟರ್ ಆಗಿದ್ರಲ್ಲ ನಮ್ಮ ಇವರು ಹಿಂದೆ ನಾಗರಾಜ್ ಅವರು, MTB ನಾಗರಾಜ್ ಅವರು, ಅವಾಗ ನಾವು ಅವ್ರ ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಒತ್ತಡ ಹಾಕಿ ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ನನ್ನ ಕೈ ಬಿಟ್ಟು ಬೇರೆ ಟೈಲ್ಸ್ ಹಾಕಿ ಉದ್ಘಾಟನೆ ಮಾಡಿರೋದು. ಅವರು ಪೂರ್ತಿ ಕಟ್ಟಡ ಕಟ್ಟಿರೋದು ನಾವು. ಇದರಲ್ಲಿ ಬಂದಿದ್ದು 19 ಲಕ್ಷ ರೂಪಾಯಿ, ಖರ್ಚಾಗಿದ್ದು 32 ಲಕ್ಷ ರೂಪಾಯಿ ಕೈನಿಂದ ಹಾಕಿರೋದು. ನಾವು ಊರ್ ಕೆಲ್ಸಕ್ಕೆ, ನಮ್ಮ ಊರ್ ಕೆಲ್ಸಕ್ಕೆ ನಾವು ಹಾಕಿರೋದು. ನಾವು ಯಾವಲ್ಲಿ ಹೇಳ್ಕೊಳಲ್ಲ. ಆದ್ರೆ ಮೊನ್ನೆ ಬಂದ್ಬಿಟ್ಟು ಅವರು ಪ್ರೆಸ್ ಮೀಟ್ ಅಲ್ಲಿ ಮಿಸ್ಟರ್ ಶಿವಕುಮಾರ್ ಹೇಳಿದ್ರೆ, ಇವಾಗ ಹೇಳಲಿ ನಮ್ಗ ಉತ್ತರ ಕೊಡ್ತೀವಿ ನಾವು. ಇದನ್ನ ನಾವು ಮಾಡಿರೋದು. ಇದು ಶಾಶ್ವತ, ಇದು ಬೇಗ ದಾಖಲೆ ಸಿಗ್ತದೆ, ದಾಖಲೆ ಕೊಡ್ತೀನಿ ನಾನು. ಅವನು ಅದು ಚರಂಡಿ ಅನ್ನೋದು ಬಂದ್ಬಿಟ್ರೆ ಇನ್ನೆಲ್ಲ ಇಲ್ಲ, ಎಲ್ಲ ಅವನು ಹೇಳಿರೋದು ಬೋಗಸೆ. 12 ಅಡಿ ಆಳ ಇತ್ತು ಅಂತ ಹೇಳ್ತಾವೆ. 12 ಅಡಿ ಆಳ ಇರಬೇಕಾದ್ರೆ ಅಲ್ಲಿ ದಾಖಲೆ ಇರಬೇಕು. ಇಲ್ಲಿ ಇಂಜಿನಿಯರ್ ಕೊಡಬೇಕು ದಾಖಲೆ. 12 ಅಡಿ ಆಳ ಯಥಾಸ್ಥಿತಿ ಎಲ್ಲ ಇಂಜಿನಿಯರ್ ಕೊಡಬೇಕು ಅಲ್ಲ, ಅದು ನೋಡಿಸ್ಬೇಕು. ಅವನು 12 ಅಡಿ ಆಳ ನಾವು ರಸ್ತೆ ಮಾಡಿಬಿಡಿದ್ರೆ 600 ಮೀಟರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಚರಂಡಿ ಮಾಡಿದ್ದೀಯ ನಿಜ ಒಪ್ಕೊಂತೀನಿ ನಾವು. ಆದರೆ ನಿಮ್ಮ ಚರಂಡಿ ಸೇರಿಸಿ ನಾವು ಇದು ಮಾಡಲ್ಲ. ನಾವು ಹೇಳಿರೋದು ಚರಂಡಿ ಕೆಲಸ ಮಾತ್ರ, ಇದು CC ಕಾಂಕ್ರೀಟ್ ರಸ್ತೆ ಮಾತ್ರ ನಾವು ಮಾಡ್ತಾ ಇರೋದು. ಶಾಸಕರು ಅಲ್ಲೇ ಕೇಳಿದ್ರು, ಏನಪ್ಪ ಇದು ಚರಂಡಿ ಯಾರು ಮಾಡಿರೋದು ಅಂತ ಕೇಳ್ತಾರೆ. ನರಗದಲ್ಲಿ ಮಾಡಿದ್ದೀರಿ ಸರ್, ಅದು ನರಗದಲ್ಲಿ ಮಾಡವ್ರೆ ಅಂತ ಕೂಡ ನಾವು ಅಲ್ಲಿ ಹೇಳಿದ್ವಿ. ಅವರು ಕೂಡ ಶಾಸಕರು ಅಲ್ಲೇ ಕೇಳಿದ್ರು. ಆಮೇಲೆ ನಾವು ಹೇಳಿದ್ಮೇಲೆ ಇವನು
ನಿಮ್ಮನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಏನು ಹೇಳಿದ್ದಾರೆ, 100 ಆಯಿತು ನಾನು ಮಾಡಿದ್ದೀನಿ ಅಂದ. 100 ದಾಖಲೆ ತೋರಿಸ್ಬೇಕು ಅವನು. ದಾಖಲೆ ಐತೆ. ಶಿವಕುಮಾರ್ ನೀನು ದಾಖಲೆ ನೋಡಿಸ್ಬೇಕು. 100 ಆಳ 10 ವರ್ಷ ಇದೇ 15 ವರ್ಷದಲ್ಲಿ ನೀನು ನಮ್ಮ ಹತ್ರ ಗುತ್ತಿಗೆ ಪಡೆದು ಟ್ರ್ಯಾಕ್ಟರ್ JCB ನಿಂದು ಮುಂದೆ ನೋಡಿದಿರಿ, ಕಾಸು ತಗೊಂಡಿದ್ದೀರ ಪಂಚಾಯತಿಯಲ್ಲಿ ಲಕ್ಷ ಚಿಲ್ಲರೆ. ನೀನು ಅವತ್ತಿನ ರೇಟು 125 ರೂಪಾಯಿ ಲೋಡು, 125 ರೂಪಾಯಿ ಲೋಡ್ ಹಂಗೆ ನೀನು 1,25,000 ಬಿಲ್ ಮಾಡ್ಕೊಂಡಿದ್ಯಾ. ಅದು ಅವಾಗ 12 ಅಡಿ ಇದ್ದಿದ್ದು ನಾನು ಮಾಡ್ತಾವಾಗ, ಯಾರೋ ನಾವು ಮಾಡ್ತಾವಾಗ. ಆ ರಸ್ತೆ ಮಾಡಬೇಕಾದ್ರೆ ಅಗಲೀಕರಣ ಮಾಡಬೇಕಾದ್ರೆ ಅದು ನಾವು ಮಾಡಿಸಿದ್ದು. ಇವತ್ತು ನೀನು ನಾನು ಅಗಲೀಕರಣ ಮಾಡಿ ನೀನು ಇವಾಗೂ ದಾಖಲೆ ಐತೆ, ಇವಾಗ ನೀವು ಮೀಡಿಯಾದವ್ರು ಎತ್ಕೊಳ್ಬೋದು. ಪಂಚಾಯತಿಯಿಂದ 1 ಅಡಿ ಮಣ್ಣು ಹೊಡೆದಿರೋನು, 1 ಅಡಿ ಜಲ್ಲಿ ಮಣ್ಣು ಎಲ್ಲ ಸೇರಿ 1 ಅಡಿ ಮಣ್ಣು ಹೊಡೆದಿರೋದು. ನೀನು 12 ಅಡಿ ಹೇಳ್ತಿಲ್ಲ ಶಿವಕುಮಾರ್. ಸ್ವಂತ ಜಾಗ ಬಿಟ್ಟಿರೋದು ಎಲ್ಲ ಸ್ವಂತ ಜಾಗದವ್ರು ಬಿಟ್ಟು ಹೇಳ್ತಾ ಇದ್ದೀನಿ. ನೀನು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಿಜಾಂಶ ಇರಬೇಕು. ಏನಾದರೂ ನಾನು ಇಷ್ಟು ವರ್ಷಗಳಿಂದ ಮಾಡಿದ್ದೀನಿ, ನಾನು ಏನು ಯಾವತ್ತು ಮೀಡಿಯಾಗಳ ಮುಂದೆ ಹೋಗಿರಲಿಲ್ಲ. ಇವತ್ತು ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಶಾಸಕರು ಬಂದವಾಗ ನೀವು ಈ ಥರ ಮಾತಾಡೋದಕ್ಕೆ ನಾನು ಇವತ್ತು ಮಾತಾಡಬೇಕಾಗ್ತದೆ.